ನೋಡಿ, ಮಹಿಳಾ ಮೀಸಲಾತಿಯನ್ನು ಕೊಡಬೇಕಾದ್ರೆ ಕ್ಷೇತ್ರಗಳು ಹೆಚ್ಚಾಗಬೇಕು ಅಂತ ವಾದ ಏನು ಅದರ ಅವಶ್ಯಕತೆ ಏನಿಲ್ಲ. ಯಾಕೆಂತ ಹೇಳಿದ್ರೆ ಮಹಿಳಾ ಮೀಸಲಾತಿ ಇರುವಂಥದ್ದು ಅದು ಎಷ್ಟೇ ಸೀಟ್ಸ್ಗಳಿರಲಿ ಅದರಲ್ಲಿ ಒಂದು 3ರಲ್ಲಿ 1 ಭಾಗ ಮಹಿಳೆಯರಿಗೆ ಮೀಸಲಿಡಬೇಕು ಅಂತ. ಅದು ಎಷ್ಟೇ ಇರಲಿ 33% ಮೀಸಲಿಡಬೇಕು ಅಂತ ಇರುವಂಥದ್ದು. ಅದಕ್ಕೆ ಸೀಟ್ ಸಂಖ್ಯೆಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಈಗ ಡಿಲಿಮಿಟೇಷನ್ ಪ್ರಕ್ರಿಯೆನೇ ಬೇರೆ, ಮಹಿಳಾ ಮೀಸಲಾತಿ ಪ್ರಕ್ರಿಯೆನೇ ಬೇರೆ. ಮಹಿಳಾ ಮೀಸಲಾತಿಯನ್ನು ಕೊಡೋದಕ್ಕೋಸ್ಕರ ನಾವು ಡಿಲಿಮಿಟೇಷನ್ ಮಾಡಬೇಕು, ಕ್ಷೇತ್ರಗಳನ್ನು ಹೆಚ್ಚು ಮಾಡಬೇಕು, ಅವೆಲ್ಲ ಅದು ಯಾವುದೇ ರೀತಿಯ ಅದಕ್ಕೆ ಲಿಂಕ್ ಇಲ್ಲ. ಈಗ ನೋಡಿ, ಪಂಚಾಯತ್ಗಳಲ್ಲಿ ಮತ್ತು ನಗರ ಪಾಲಿಕೆಗಳಲ್ಲಿ ಎಲ್ಲ ಈಗ 50% ಮೀಸಲಾತಿ ಇದೆ. ಅದು 50% ಮೀಸಲಾತಿ ಇದೆ ಅಂತ ಹೇಳಿದ ತಕ್ಷಣ ನಾವು ಅಲ್ಲಿ ಕ್ಷೇತ್ರಗಳು ಹೆಚ್ಚು ಮಾಡಬೇಕು ಅಂತ ಏನಿಲ್ಲ. ಸೊ ಆ ತರ್ಕ ಇದಕ್ಕೆ ಏನು ಕನೆಕ್ಷನ್ನೇ ಇಲ್ಲ. ಅದರಿಂದ ಮಹಿಳಾ ಮೀಸಲಾತಿಯ ಬಿಲ್ಲನ್ನು ತೊಗೊಂಡು ಬಂದಾಗ ಅವತ್ತಿಂದನೇ ಅವ್ರು ಜಾರಿ ಮಾಡಿಬಿಟ್ಟಿದ್ರೆ ಇಷ್ಟೊತ್ತು ಯಾವುದೇ ಒಂದು ವಿಧಾನಸಭೆ ಚುನಾವಣೆ ಇರ್ಬೋದು, ಲೋಕಸಭಾ ಚುನಾವಣೆ ಇರ್ಬೋದು, ಅದೆಲ್ಲ ಮೀಸಲಾತಿ ಇಷ್ಟೊತ್ತಿಗೆ ಬಂದು ಅದು ಇಂಪ್ಲಿಮೆಂಟ್ ಆಗೋಗ್ತಾ ಇತ್ತು. ಸೊ ಅವರು ಮಾಡದೇ ಇರುವಂಥದ್ದು ಅನಾವಶ್ಯಕವಾಗಿ ಇದು ಡಿಲೇ ಆಯಿತು. ಅದೇ ನಮ್ಮ ವಾದ ಆಗಿತ್ತು ಮೊದಲಿಂದನೂ ಕೂಡ. ನೀವು ಈಗಲಿಂದನೇ ಮಹಿಳಾ ಮೀಸಲಾತಿಯನ್ನು ಅನುಷ್ಠಾನ ಮಾಡಿ ಅಂತ ನಮ್ಮ ವಾದ ಆಗಿತ್ತು. ಅದಕ್ಕೋಸ್ಕರ ಈ ಲಿಂಕನ್ನು ಈಗ ಅವ್ರು ಮಾಡೋಕ್ಕೆ ಹೊರಟಿದ್ದಾರೆ. ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಈಗಲೂ ಮಹಿಳಾ ಮೀಸಲಾತಿಯನ್ನು ಅವರು ಎಲ್ಲ ಕಡೆ ಲಾಗು ಮಾಡ್ಬೋದು. ಕರ್ನಾಟಕ ವಿಧಾನಸಭೆ ಮುಂದಿನ ಚುನಾವಣೆಯಲ್ಲೂ ಕೂಡ 33% ಮಹಿಳೆಯರಿಗೆ ಕೊಡುವಂಥದ್ದಕ್ಕೆ ವಿಧಾನಸಭೆಯ ಕ್ಷೇತ್ರಗಳನ್ನು ಹೆಚ್ಚು ಮಾಡ್ಕೋಬೇಕು ಅಂತ ಏನಿಲ್ಲ, ಆಯಿತಾ? ಅದು ಒಂದು ಕಡೆ. ಎರಡನೇದು, ಈಗ ಈ ಮರು ವಿಂಗಡಣೆ ಮಾಡ್ತಾ ಇರುವಂಥದ್ದು ಡಿಲಿಮಿಟೇಷನ್ನು. ಈ ಡಿಲಿಮಿಟೇಷನ್ ಪ್ರಕ್ರಿಯೆ ಈಗ ನಾನು ನೋಡಿದಾಗೆ, ಈಗ ನನಗೆ ಈ ಬಂದಿರುವಂಥ ಮಾಹಿತಿ, ಅದು ಪ್ರತಿಯೊಂದು ರಾಜ್ಯಕ್ಕೂ ಕೂಡ 50% ಹೆಚ್ಚು ಮಾಡ್ತೀವಿ. ಬೇರೆ ಯಾವ ಮಾನದಂಡ ಇಲ್ಲ. ಅಂದರೆ ಜನಸಂಖ್ಯೆ ಅಥವಾ ರಾಜ್ಯದ ಒಂದು ಮಾನವ ಅಭಿವೃದ್ಧಿಯ ಒಂದು ಸೂಚ್ಯಾಂಕಗಳು, ಅಥವಾ ಯಾವ ರೀತಿಯಾಗಿ ಅವರು ಈ ಜನಸಂಖ್ಯೆ ನಿಯಂತ್ರಣ ಮಾಡಿದ್ದಾರೆ, ಅದು ಯಾವುದನ್ನು ಕೂಡ ತಗೊಳ್ತಾ ಇಲ್ಲ. ಕೇವಲ ಎಲ್ಲ ರಾಜ್ಯಗಳಲ್ಲಿ ಈಗಿರುವಂಥ ಏನು ಎಷ್ಟು ಸೀಟ್ಸ್ ಇದೆ, ಈಗ ಕರ್ನಾಟಕದಲ್ಲಿ 28 ಇದೆ, 28ಗೆ 14 ಜೋಡಿಸುವಂಥದ್ದು. ಅಂದರೆ ಇಲ್ಲಿ ನಾವು 42 ಆಗ್ತೀವಿ. ಸೊ ಈ ರೀತಿಯಾಗಿ ಅಕ್ರಾಸ್ ದ ಬೋರ್ಡ್ 50%ಅನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ, ಆವಾಗ ನನಗನ್ಸುತ್ತೆ ಇವಾಗಿರುವಂಥ ಏನು ಇದೆ ಅದೇ ಸಂಖ್ಯೆಯಲ್ಲಿ ಆ ವ್ಯತ್ಯಾಸ ಆಗುತ್ತೆ ಹೊರತು ಬೇರೆ ಥರ ಏನಾಗೋದು. ಅದರಿಂದ ರಾಜಕೀಯವಾಗಿ ಯಾವುದೇ ರಾಜ್ಯಕ್ಕೂ ಅನ್ಯಾಯ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೇಲ್ನೋಟಕ್ಕೆ ನೋಡಿದ್ರೆ ಯಾರಿಗೂ ಕೂಡ ಇದರಿಂದ ಅನ್ಯಾಯ ಆಗೋದಿಲ್ಲ. ಜನಸಂಖ್ಯೆ ಆಧಾರ ತೊಗೊಂಡಿದ್ರೆ ಅನ್ಯಾಯ ಖಂಡಿತ ಆಗಿರೋದು. ಈಗ ಜನಸಂಖ್ಯೆ ಆಧಾರ ತೊಗೊಳ್ತಾ ಇಲ್ಲ ಅವರು. 50%ಅನ್ನು ಪ್ರತಿ ರಾಜ್ಯಕ್ಕೆ ಹೆಚ್ಚು ಮಾಡಿಕೊಡ್ತೀವಿ ಅಂತ ಹೇಳಿದಾಗ ಆವಾಗ ಖಂಡಿತವಾಗಿಯೂ ಜನಸಂಖ್ಯೆ ಆಧಾರ ಬರೋದಿಲ್ಲ. ಆ ಕಾರಣದಿಂದ ಇದು ನನ್ನ ಮೇಲ್ನೋಟಕ್ಕೆ ಈಗ ನನಗೆ ಅನಿಸುವಂಥದ್ದು ಇದರಲ್ಲಿ ಯಾವುದೇ ರೀತಿಯ ತಾರತಮ್ಯ ಆಗೋದಿಲ್ಲ ಅಂತ ಅನಿಸುತ್ತೆ. 50% ತಗೊಂಡ್ರೆ 50 ನನಗೆ ಅನಿಸುವಂಥದ್ದು. ಈಗ ಇನ್ನೂ ಡೀಟೇಲ್ ಏನೇನಿದೆಯೋ ನಾನು ಬಿಲ್ಲಲ್ಲಿ ನೋಡಿಲ್ಲ, ತಿಳ್ಕೋಬೇಕು. ತಿಳ್ಕೊಂಡು ಮತ್ತೆ ಮಾತಾಡ್ತೀನಿ. ಓಕೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರ ನಾಯಕರುಗಳ ಮಧ್ಯೆ ಒಂದು ಭಿನ್ನಮತ ಶುರುವಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸರಿಯಾಗಿ ಪ್ರಚಾರ ಮಾಡಲಿಲ್ಲ ಅನ್ನುವಂಥದ್ದು, ಮತ್ತು ಮುಸ್ಲಿಂ ನಾಯಕರಲ್ಲಿ ಗೊಂದಲ ಇರುವಂಥದ್ದು, ಮತ್ತು ಜಮೀರ್ ಅವ್ರ ಸ್ಪೀಡು ತುಂಬ ಸ್ಪೀಡಲ್ಲಿ ಹೋಗ್ತಿದ್ದಾರೆ. ಅವರು ನಾಯಕರಾಗಿ ಬೆಳಿಬೇಕು ಅಂತಿದ್ದಾರೆ. ಹಾಗಾಗಿ ಅವ್ರಿಗೆ ಬೇರೆ ಬೇರೆ ನಾಯಕರು ತಮ್ಮದೇ ಆದ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಆದರೆ ಒಬ್ಬ ನಾಯಕರ ಮೇಲೆ ಮುಸ್ಲಿಂ ಸಮುದಾಯ ನಿಂತಿಲ್ಲ ಅನ್ನುವಂಥದ್ದು ನೋಡಿ, ಯಾವುದೇ ಒಂದು ಸಮಾಜದ ಒಬ್ಬರ ಮೇಲೆ ನಿಂತಿದೆ ಅಥವಾ ಇನ್ನೊಬ್ಬ ಇಬ್ಬರ ಮೇಲೆ ನಿಂತಿದೆ ಅಂತ ಅಲ್ಲ, ಅದು ಸರಿಯೂ ಅಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸಮಾಜಕ್ಕೂ ನಾವು ಸೇರಿಸ್ಕೊಂಡು ಹೋಗುವಂಥದ್ದು ಇದೆ ಹೊರತು ಯಾರನ್ನು ಕೂಡ ಓಲೈಸಬೇಕು ಅಂತಲೂ ಕೂಡ ಇಲ್ಲ. ಜಮೀರ್ ಅಹಮದ್ ಅವರು ಒಬ್ಬ ಒಳ್ಳೆ ನಾಯಕರು. ಅವರು ಇವತ್ತು ನಮ್ಮ ಸರ್ಕಾರದ ಸಚಿವರಾಗಿದ್ದಾರೆ ಮತ್ತು ಅವ್ರದ್ದೇ ಆದಂಥ ರೀತಿಯಾಗಿ ಅನೇಕ ಅವರು ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಅವರ ಮುಖಂಡತ್ವದ ಬಗ್ಗೆ ನಾನು ಇನ್ನೇನು ಹೇಳೋಕೆ ಹೋಗಲ್ಲ. ಒಬ್ಬ ಜನಪ್ರಿಯ ನಾಯಕರಿದ್ದಾರೆ. ಅದು ಈ ವಿಚಾರ ಏನೇ ಇದ್ದರೂ ಕೂಡ ಇದು ಚುನಾವಣೆಯಲ್ಲಿ ಆದಂಥ ಒಂದು ವಿಷಯ, ದಾವಣಗೆರೆ ಚುನಾವಣೆ ಆದಂಥ ವಿಷಯ. ಅದರಲ್ಲಿ ಏನು ಹೊರಗೆ ಬಂದಿರುವಂಥದ್ರ ಬಗ್ಗೆ ಈಗಾಗಲೇ ಪಕ್ಷದ ಒಂದು ಚೌಕಟ್ಟಿನಲ್ಲಿದೆ. ಅದು ಪಕ್ಷದ ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ ಮುಂದೆ ಏನೇನು ಮಾಡಬೇಕು ಅಂತ. ಯಾಕಂದರೆ ಚುನಾವಣೆಗಳಲ್ಲಿ ಪ್ರತ್ಯಾರೋಪಗಳು ಮಾಡುವಂಥದ್ದು ಅನೇಕ ಬಾರಿ ಇರ್ತದೆ. ಅದು ಕೇವಲ ಈ ಚುನಾವಣೆಗಲ್ಲ, ಬೇರೆ ಬೇರೆ ಚುನಾವಣೆಗಳು ಕೂಡ ಆಗಿರ್ತದೆ, ಬೇರೆ ಬೇರೆ ಎಲ್ಲ ಪಕ್ಷಗಳು ಕೂಡ ಆಗಿರ್ತದೆ. ಅದರಿಂದ ಇದನ್ನು ಪಕ್ಷದಲ್ಲಿ ಯಾವ ರೀತಿಯಾಗಿ ಶಿಸ್ತನ್ನು ನೋಡ್ಕೋಬೇಕು, ಕಾಪಾಡ್ಕೋಬೇಕು, ಅದು ಪಕ್ಷದ ಒಂದು ನಮ್ಮ ಅಧ್ಯಕ್ಷರು ಮತ್ತು ಪಕ್ಷದ ನಮ್ಮ ಕೇಂದ್ರದ ಉಸ್ತುವಾರಿ ಸುರ್ಜೇವಾಲ ಅವರೆಲ್ಲ ಕೂಡ ನೋಡ್ಕೊಂಡು ಮಾಡ್ತಾರೆ. ಇಲ್ಲ, ನಾವು ಸಭೆಯನ್ನು ನಡೆಸಿಲ್ಲ. ಅವೆಲ್ಲ
ಅನೌಪಚಾರಿಕವಾಗಿ ಸುಮ್ಮನೆ ಸೇರಿದ್ದು ಅಷ್ಟೇ, ಇನ್ನೇನು ಮತ್ತೆ ಸಿದ್ದರಾಮಯ್ಯನವರು 5 ವರ್ಷ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಈಗ ನಜೀರ್ ಅಹಮದ್ ಅವ್ರ ಮೇಲೆ ಕ್ರಮ ತಗೊಂಡು ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.